ಪಂಕ್ಚುಯೇಷನ್ಸ್. ಅಯ್ಯೋ, ಇಲ್ಲಿ ಏನು ಬರೆದಿದೆ? ವಿ ಸ್ಟಿಚ್ ಚಿಲ್ಡ್ರನ್ ಶರ್ಟ್ಸ್, ಪ್ಯಾಂಟ್ಸ್, ಓಲ್ಡ್ ಪೀಪಲ್, ಫಾಸ್ಟ್ ಸರ್ವಿಸ್, ಫ್ರೀ ಡೆಲಿವರಿ. ಮಕ್ಕಳನ್ನು ಹೊಲಿಯುತ್ತೇವೆ, ವೃದ್ಧರನ್ನು ಸಹ. ನಾನಂತೂ ಬ್ಲೌಸ್ ಹೊಲಿಸಲು ಬಂದಿದ್ದೇನೆ, ಈಗ ನಮ್ಮನ್ನೇ ಹೊಲಿಯುತ್ತಾರೆ ಎನಿಸುತ್ತಿದೆ. ಹೆದರಬೇಡಿ, ಮಾಸ್ಟರ್ ಅವರು ಬರೆಯುವಾಗ ಏನೋ ತಪ್ಪಾಗಿ ಬರೆದಿದ್ದಾರೆ ಎನಿಸುತ್ತಿದೆ. ಈ ಸೆಂಟೆನ್ಸ್ಗೆ ನಮ್ಮ ಪಂಕ್ಚುಯೇಷನ್ಸ್ ಪಂಚಾಯತಿಯ ಅವಶ್ಯಕತೆ ಇದೆ. ಬನ್ನಿ, ಪಂಕ್ಚುಯೇಷನ್ ಪಂಚಾಯತಿಯ ಸದಸ್ಯರನ್ನು ಕರೆಯೋಣ. ಪಂಕ್ಚುಯೇಷನ್ ಮಾರ್ಕ್ಸ್ ಬರವಣಿಗೆಗೆ ಅರ್ಥ ಮತ್ತು ಸ್ಪಷ್ಟತೆಯನ್ನು ಸೇರಿಸುವ ಚಿಹ್ನೆಗಳಾಗಿವೆ. ಬನ್ನಿ, ಇವುಗಳನ್ನು ಭೇಟಿಯಾಗೋಣ. ನಾನು ಫುಲ್ ಸ್ಟಾಪ್. ಒಂದು ವಿಷಯವು ಪೂರ್ಣಗೊಂಡಾಗ ನಾನು ಅದನ್ನು ನಿಲ್ಲಿಸುತ್ತೇನೆ. ಮತ್ತು ನೆನಪಿಡಿ, ನನ್ನ ನಂತರ ಹೊಸ ವಾಕ್ಯವು ಪ್ರಾರಂಭವಾದಾಗ ಮೊದಲ ಅಕ್ಷರವು ದೊಡ್ಡ ಅಕ್ಷರವಾಗಿರುತ್ತದೆ. ಉದಾಹರಣೆಗೆ, ರವಿ ಇಸ್ ಮೈ ಫ್ರೆಂಡ್, ಫುಲ್ ಸ್ಟಾಪ್. ಹಿ ಇಸ್ ನೈಸ್, ಫುಲ್ ಸ್ಟಾಪ್. ದ ಶಾಪ್ ಇಸ್ ಕ್ಲೋಸ್ಡ್, ಫುಲ್ ಸ್ಟಾಪ್. ಐ ವಿಲ್ ಗೋ ಟುಮಾರೋ, ಫುಲ್ ಸ್ಟಾಪ್. ನಾನು ಕಾಮ. ಪಟ್ಟಿಗಳು ಉದ್ದವಾಗಿದ್ದಾಗೆಲ್ಲ, ಅಂದರೆ ಶರ್ಟ್ಸ್, ಪ್ಯಾಂಟ್ಸ್, ಕ್ಲಾತ್ಸ್, ನಾನು ಪ್ರತಿ ವಸ್ತುವನ್ನು ಬೇರೆ ಬೇರೆಯಾಗಿ ತೋರಿಸುತ್ತೇನೆ. ಮತ್ತೊಂದು ಮುಖ್ಯವಾದ ವಿಷಯವನ್ನು ಕೇಳಿ. 3 ಅಥವಾ ಹೆಚ್ಚಿನ ವಸ್ತುಗಳು ಇದ್ದಾಗ ಪ್ರತಿ ವಸ್ತುವಿನ ನಂತರ ಕಾಮ ಇರುತ್ತದೆ ಮತ್ತು ಕೊನೆಯ ವಸ್ತುವಿನ ಮೊದಲು ಆ್ಯಂಡ್ ಹಾಕಲಾಗುತ್ತದೆ. ಉದಾಹರಣೆಗೆ, ಐ ಲೈಕ್ ಆಪಲ್ಸ್, ಬನಾನಾಸ್ ಆ್ಯಂಡ್ ಮ್ಯಾಂಗೋಸ್. ಐ ವಿಲ್ ಬೈ ಶಾಂಪೂ, ಸೋಪ್ ಆ್ಯಂಡ್ ಅ ಟೂತ್ ಬ್ರಷ್. ನಾನು ಅಪಾಸ್ಟ್ರಫಿ. ನನ್ನ ಕೆಲಸ ಏನೆಂದರೆ ಯಾವ ವಸ್ತು ಯಾರಿಗೆ ಸೇರಿದೆ ಎನ್ನುವುದನ್ನು ತಿಳಿಸುವುದು, ಅಂದರೆ ಓನರ್ಶಿಪ್. ಉದಾಹರಣೆಗೆ, ಚಿಲ್ಡ್ರನ್ಸ್ ಬುಕ್, ರಿಯಾಸ್ ಬ್ಯಾಗ್. ನಾನು ಎಕ್ಸ್ಕ್ಲಮೇಷನ್. ಏನನ್ನಾದರೂ ನೋಡಿದಾಗ ಅಥವಾ ಕೇಳಿದಾಗ ನಮ್ಮ ಹೃದಯ ಬಡಿತ ವೇಗವಾದರೆ ಆಗ ನನ್ನ ಎಂಟ್ರಿ ಆಗುತ್ತದೆ. ಭಾವನೆಗಳನ್ನು ವ್ಯಕ್ತಪಡಿಸಲು, ಅಂದರೆ ಆಶ್ಚರ್ಯ, ಕೋಪ, ಸಂತೋಷ, ನನ್ನನ್ನು ಬಳಸಿ. ಫುಲ್ ಸ್ಟಾಪ್ನ ಹಾಗೆ ನನ್ನ ನಂತರವೂ ಕೂಡ ವಾಕ್ಯ ಕೊನೆಗೊಳ್ಳುತ್ತದೆ ಮತ್ತು ಹೊಸ ವಾಕ್ಯವು ದೊಡ್ಡ ಅಕ್ಷರದೊಂದಿಗೆ ಪ್ರಾರಂಭವಾಗುತ್ತದೆ. ಉದಾಹರಣೆಗೆ, ವಾವ್! ಎಕ್ಸ್ಕ್ಲಮೇಷನ್ ಮಾರ್ಕ್. ದ್ಯಾಟ್ಸ್ ಅಮೇಜಿಂಗ್! ಎಕ್ಸ್ಕ್ಲಮೇಷನ್ ಮಾರ್ಕ್. ಸ್ಟಾಪ್! ಎಕ್ಸ್ಕ್ಲಮೇಷನ್ ಮಾರ್ಕ್. ಡೋಂಟ್ ಗೋ ದೇರ್! ಎಕ್ಸ್ಕ್ಲಮೇಷನ್ ಮಾರ್ಕ್. ನಮಸ್ತೆ. ನಾವು ಕೊಟೇಶನ್ ಮಾರ್ಕ್ಗಳು. ಯಾರಾದರೂ ವಿಷಯವನ್ನು ನಾವು ಹೇಳಿದಂತೆಯೇ ಬರೆಯುವ ಸಂದರ್ಭದಲ್ಲಿ, ಅಂದರೆ ಯಾರಾದರೂ ಏನನ್ನಾದರೂ ಹೇಳಿದಾಗ ಅಥವಾ ಬೋರ್ಡ್ ಮೇಲೆ ಬರೆದಾಗ ಈ ಶಬ್ದಗಳು ಬೇರೆಯವರು ಹೇಳಿದ ಶಬ್ದಗಳು ಮತ್ತು ಇದನ್ನು ಹಾಗೆಯೇ ಬರೆಯಲೇಬೇಕು ಎಂದು ನಾವು ತೋರಿಸುತ್ತೇವೆ. ನೆನಪಿಡಿ, ಕೋಟ್ನ ಹಿಂದೆ ಕಾಮ ಹಾಕುತ್ತೇವೆ. ಶಿ ಸೆಡ್, ಕೋಟ್ಸ್. ಕೋಟ್ನಲ್ಲಿ ಇರುವ ಮೊದಲ ಅಕ್ಷರ ಕ್ಯಾಪಿಟಲ್ ಆಗಿರುತ್ತದೆ. ಉದಾಹರಣೆಗೆ, ಶಿ ಸೆಡ್, ವಿ ಆಫರ್ ಫ್ರೀ ಡೆಲಿವರಿ. ದ ಸೈನ್ ರೆಡ್, ವೆಲ್ಕಮ್ ಟು ಅವರ್ ಶಾಪ್. ಮತ್ತು ನಾನು ಪ್ರಶ್ನೆ. ಯಾವುದಾದರೂ ಪ್ರಶ್ನೆ ಕೇಳಿದಾಗ ಅದು ಗೊಂದಲ ಅಥವಾ ಏನನ್ನಾದರೂ ತಿಳಿಯುವ ಬಯಕೆಯಾಗಿರಬಹುದು. ಆಗ ನನ್ನ ಅಗತ್ಯವಿರುತ್ತದೆ. ಉದಾಹರಣೆಗೆ, ವಾಟ್ ಈಸ್ ಯೋರ್ ನೇಮ್? ಕ್ವೆಶ್ಚನ್ ಮಾರ್ಕ್. ಮೇ ಐ ಡ್ರಿಂಕ್ ವಾಟರ್? ಕ್ವೆಶ್ಚನ್ ಮಾರ್ಕ್. ಧನ್ಯವಾದಗಳು ಸ್ನೇಹಿತರೆ. ಈಗ ಈ ಪಂಕ್ಚುಯೇಷನ್ಗಳನ್ನು ಬಳಸಿ ಮಾಸ್ಟರರ ವಾಕ್ಯವನ್ನು ಕೂಡಿಸೋಣ. ಮೊದಲಿಗೆ ಚಿಲ್ಡ್ರನ್ ಮತ್ತು ಓಲ್ಡ್ ಪೀಪಲ್ ನಂತರ ಅಪಾಸ್ಟ್ರಫೀಸ್ ಹಾಕೋಣ, ಏಕೆಂದರೆ ನಾವು ಅವರ ಬಟ್ಟೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ನಂತರ ಶರ್ಟ್ಸ್, ಪ್ಯಾಂಟ್ಸ್ ಮತ್ತು ಓಲ್ಡ್ ಪೀಪಲ್ಸ್ ಕ್ಲಾತ್, ಅವುಗಳ ನಡುವೆ ಕಾಮ ಹಾಕೋಣ ಮತ್ತು ಓಲ್ಡ್ ಪೀಪಲ್ಸ್ನ ಹಿಂದೆ ಆ್ಯಂಡ್ ಹಾಕೋಣ. ಇದರಿಂದ ವಾಕ್ಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ವಾಕ್ಯ ಮುಗಿಯಿತೆ? ಹಾಗಾದರೆ ಫುಲ್ ಸ್ಟಾಪ್ ಹಾಕೋಣ. ಈಗ ಮುಂದಿನ ವಾಕ್ಯವನ್ನು ಒತ್ತಿ ಹೇಳಲಾಗಿದೆ. ಫಾಸ್ಟ್ ಸರ್ವಿಸ್, ಫ್ರೀ ಡೆಲಿವರಿ. ಇಲ್ಲಿ 2 ಸ್ಥಳಗಳಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕಬೇಕು.
ಮತ್ತು ಮಾಸ್ಟರರು ಈ ಸಂಪೂರ್ಣ ವಾಕ್ಯವನ್ನು ಬೋರ್ಡ್ನಲ್ಲಿ ಬರೆದಿದ್ದಾರೆ. ಆದ್ದರಿಂದ ಅದನ್ನು ಕೊಟೇಶನ್ ಮಾರ್ಕ್ಸ್ ಒಳಗೆ ಇಡೋಣ. ಬನ್ನಿ, ನಾವು ಮಾಸ್ಟರರ ಜೊತೆ ಈ ವಾಕ್ಯಗಳಿಗೆ ಸರಿಯಾದ ಪಂಕ್ಚುಯೇಷನ್ಗಳನ್ನು ಹಾಕೋಣ. ಬನ್ನಿ, ಈಗ ನಮ್ಮ ಉತ್ತರಗಳನ್ನು ನೋಡೋಣ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಈ ಟೇಬಲ್ ನೋಡಿ. ಧನ್ಯವಾದಗಳು.